ಕರ್ನಾಟಕದ ಎಲ್ಲ ರೈತರಿಗೂ ನಮಸ್ಕಾರ. ಇವತ್ತು ನಾವು ನಿಮಗೆ ಕ್ವಾಲಿಟಿ ಚೆಕ್ ಮಾಡೋದು ಹೇಗೆ ಅಂತ ಹೇಳಿಬಿಟ್ಟು ತಿಳಿಸ್ತಾ ಇದ್ದೀನಿ. ಅದಾದಮೇಲೆ ನಿಮಗೊಂದು ಹೊಸ ಐಡಿಯಾನೂ ಕೊಡ್ತಾ ಇದ್ದೀನಿ, ಯಾವ ಥರ ದುಡ್ಡು ಉಳಿಸ್ಕೋಬೋದು ಅಂತ ಹೇಳಿಬಿಟ್ಟು. ಬನ್ನಿ, ನಿಮಗೊಂದು ಹೊಸ ಐಡಿಯಾ ಕೊಡ್ತಾ ಇದ್ದೀನಿ. ಕ್ವಾಲಿಟಿ ಯಾವ ಥರ ಚೆಕ್ ಮಾಡೋದು, ಯಾವ ಥರ ದುಡ್ಡು ಉಳಿಸೋದು ಅಂತ ನಿಮಗೆ ಫುಲ್ ಕನ್ಫ್ಯೂಷನ್ ಇದೆಯಲ್ವಾ? ಈಗ ನಾನು ಆ ಕನ್ಫ್ಯೂಷನನ್ನು ಕ್ಲಿಯರ್ ಮಾಡ್ತಾಯಿದ್ದೀನಿ. ಈಗ ನಮ್ಮಲ್ಲಿ ಈಗ ಹಿಂದಿನ ವೀಡಿಯೋದಲ್ಲಿ ಈಗ ಎಲ್ಲ ಬಂದಿದ್ದೀರಾ, ಎಲ್ಲ ನೋಡಿದ್ದೀರಾ. ಹಿಂದಿನ ವೀಡಿಯೋ ಎಲ್ಲ ಬಂದುಬಿಟ್ಟು ಮತ್ತು ನಮ್ಮ ಆಫೀಸಿಗೂ ತುಂಬ ಜನ ಬಂದಿದ್ದೀರಾ. ಅದಾದಮೇಲೆ ಚೆನ್ನಾಗಿ ಬಿಸ್ನೆಸ್ ಕೊಡ್ತಾಯಿದ್ದೀರಾ, ಮತ್ತು ಸೇವ್ ಆಗಿದೆ ಎಷ್ಟೋ ಜನಕ್ಕೂ ಅಂತ ನಾನು ಅಂದ್ಕೊಂಡಿದ್ದೀನಿ. ಇನ್ನು ಹೊಸ್ದಾಗಿ ನೋಡ್ತಾ ಇರೋ ವೀಡಿಯೋ ಹೊಸೊಬ್ಬರಿಗೆ ನಮ್ಮ ಕಂಪ್ನಿ ಬಗ್ಗೆ ಪರಿಚಯ ಮಾಡಿಸ್ತೀನಿ ನಿಮಗೆ. ನಮ್ಮದು ಶ್ರೀ ನಾರಾಯಣ ಇರಿಗೇಷನ್ ಅಂತ ಬೆಂಗಳೂರಲ್ಲಿರೋದು. ನಮ್ಮದು ಬಂದುಬಿಟ್ಟು ಮ್ಯಾನುಫ್ಯಾಕ್ಚರಿಂಗು, ಡ್ರಿಪ್ಪು, ಅದಾದಮೇಲೆ ಸ್ಪ್ರಿಂಕ್ಲರು, ಸ್ಪ್ರಿಂಕ್ಲರು, ಮೈಕ್ರೋ ಸ್ಪ್ರಿಂಕ್ಲರು, ಇಷ್ಟು ಮಾತ್ರ ನಮ್ಮದು. ಬೇರೆ ಪಿ ಯು ಸಿದಾಗಲಿ ಬೇರೆ ಇನ್ನೇನು ನಮ್ಮ ಹತ್ರ ಸಿಗಲ್ಲ. ಮತ್ತು ಡ್ರಿಪ್ಪಿಗೆ ಸಂಬಂಧಪಟ್ಟಿರೋ ಫಿಟ್ಟಿಂಗ್ಸ್ಗಳು ಸಿಗುತ್ತೆ ನಿಮಗೆ. ಕಾಲರ್ ಆಗಲಿ, ಆಮೇಲೆ ಟೀ ಆಗಲಿ, ವಾಷರ್ ಆಗಲಿ, ವಾಲ್ಗಳು, ಡ್ರಿಪ್ಪರ್ಸು, ಇವೆಲ್ಲ ಸಿಗ್ತಾವೆ ನಮ್ಮ ಹತ್ರ ನಿಮಗೆ ಬೇಕಾಗಿರೋವೆಲ್ಲ. ಅದು ಬಿಟ್ಟರೆ ಬೇರೆ ಇನ್ನೇನು ಸಿಗಲ್ಲ. ಇನ್ನು ನಮ್ಮ ಕಾಂಟ್ಯಾಕ್ಟ್ ನಂಬರು ನಿಮಗೆ ಲಾಸ್ಟಿಗೆ ವಿಡಿಯೋ ಲಾಸ್ಟಲ್ಲಿ ಬಂದುಬಿಟ್ಟು ನಿಮಗೆ ಫುಲ್ಲು ಡೀಟೇಲ್ಸು, ಅಡ್ರೆಸ್ ಎಲ್ಲ ಕೊಟ್ಟಿರ್ತೀನಿ. ಅದರಿಂದ ಮುಂಚೆ ನಾನು ಹೇಳೋದು ಮತ್ತು ಕ್ವಾಲಿಟಿ ಇವೆರಡು ಬಂದುಬಿಟ್ಟು ಕ್ಲೀನಾಗಿ ತಿಳ್ಕೊಳ್ಳಿ. ಈಗ ನಮ್ಮಲ್ಲಿ ಬಂದುಬಿಟ್ಟು ನೀವು ನೋಡಿದ್ದೀರಾ ನಮ್ಮ ಕ್ವಾಲಿಟಿ ಎಲ್ಲ ಯಾವ ಥರ ಇರುತ್ತೆ ಅಂತ. ಅದರಲ್ಲಿ ಯಾವ ಥರ ಕ್ವಾಲಿಟಿ ಚೆಕ್ ಮಾಡೋದು ಅಂತ. ಈಗ ನಮ್ಮಲ್ಲಿರೋದು ಇದು 10 kg ಇದು, ಸರಿನಾ? ಈ 10 kg ನೋಡಿ ಎಷ್ಟು ಬಂತಿದ್ದು. ಸ್ವಲ್ಪ ತೆಳು ಇದೆ ಅಲ್ವಾ ಇದು? ಈಗ ಮುಟ್ಟಿದ್ರೆ ತೆಳು ಇದೆ ನೋಡಿ, ಹೇಗೆ ಹೋಗ್ತಾ ಇದೆ ಇದು ತೆಳು. ಅಂದರೆ ಟೋಟಲ್ 300 ಮೀಟ್ರಿಗೆ ನಿಮಗೆ ಇದು ಬಂದುಬಿಟ್ಟು 10 kg ಇದು. 300 ಮೀಟ್ರಿಗೆ 10 kg ಇದು. ಇನ್ನು 14 kg ಇದು. 14 kg ಇದು ಸ್ವಲ್ಪ ಹೋಗುತ್ತೆ ನೋಡಿ, ಒಳಗಡೆ ಹೋಗುತ್ತೆ ಅಂತ ಇದೇನು ಬರಲ್ಲ, ಸ್ವಲ್ಪ ಲೈಫು ಪರವಾಗಿಲ್ಲ ಇದಕ್ಕೆ. 14 kg ಇದು. ಇನ್ನು 16 kg ನೋಡಿ, ನಿಮಗೆ ಕಾಣ್ತಾ ಇದೆಯಾ ನೋಡಿ? 16 kg ಇದು ಫುಲ್ಲು ಹೆವಿಯಾಗಿ ಫ್ರೆಶ್ ಮಾಡಿದ್ರೆ ಒಳಗಡೆ ಹೋಗುತ್ತೆ. ಇದನ್ನೇ ನಾವು ಅಡಿಕೆಗೆ ಅಂತ ಮಾಡಿರೋದು. ಇದು ಅಡಿಕೆಗೆ ಮತ್ತು ತೆಂಗಿಗೆ ಅಂತ ಈಗ ಏನಿದೆ ಇದು 16 kg 300 ಮೀಟ್ರ್ ಬರುತ್ತೆ. ಓಕೆನಾ? ಇದು ನಿಮಗೆ ಕ್ಲೀನಾಗಿ ನಾನು ತೋರಿಸ್ತೀನಿ ಇನ್ನೊಂದ್ಸತಿ. ನೋಡಿ, ಇದು ಬಂದುಬಿಟ್ಟು ತೆಳು ಬರುತ್ತೆ. ಓಕೆ, ಇದು ಬಂದುಬಿಟ್ಟು 10 kg ಇದು ನಿಮಗೆ ತೋರಿಸಿದ್ದು ನಾನೀಗ. ನೆಕ್ಸ್ಟು 14 kg ಇದು. ಸ್ವಲ್ಪ 14 kg ಸ್ವಲ್ಪ ಕಡಿಮೆ ಬರುತ್ತೆ. 12 kg ಶ್ಯಾಂಪಲ್ ಈಗ ಒಂದು ರೋಲ್ ಇತ್ತು, ಹೋಗಿದೆ ಅದು. ಇನ್ನು 16 kg ನೋಡಿ, ಫುಲ್ಲು ಹೆವಿಯಾಗಿ ನಾವು ಫ್ರೆಶ್ ಮಾಡಬೇಕು. ನಿಮಗೆ ಫುಲ್ ಫ್ರೆಶ್ ಮಾಡಿ ತೋರಿಸ್ತಾ ಇದ್ದೀನಿ, ಕನ್ಫ್ಯೂಷನ್ ಬೇಡ ಅಂತ. ನೀವೇ ಬಂದು ಕ್ವಾಲಿಟಿ ಚೆಕ್ ಮಾಡಿಕೊಂಡು ಇದು ಮಾಡ್ಕೊಂಡೋಗಿ. ಇನ್ನು 16 kg ಬಂದುಬಿಟ್ಟು ಹೆವಿ ಗೇಜು ಯಾವ ಥರ ಬರುತ್ತೆ ಅಂತ ನೋಡ್ಕೊಳ್ಳಿ. ನೋಡಿ, ವಾಲ್ ಥಿಕ್ನೆಸ್ ನೋಡಿ, ನಿಮಗೆ ವಾಲ್ ಥಿಕ್ನೆಸ್ ಕಾಣ್ತಾ ಇದೆಯಾ? ಇದು ವಾಲ್ ಥಿಕ್ನೆಸ್ಸು. ಗೇಜು ನೋಡಿ ಇಷ್ಟು ಬರುತ್ತೆ. ಓಕೆನಾ? ನೋಡ್ಕೊಳ್ಳಿ, ಇದು ಬಂದುಬಿಟ್ಟು ನಿಮಗೆ ಮ್ಯಾಟ್ ಫಿನಿಶಿಂಗು. ಓಕೆನಾ? ಮ್ಯಾಟ್ ಫಿನಿಶಿಂಗು ಮತ್ತು ಗ್ಲಾಸ್ ಫಿನಿಶಿಂಗು ಇವೆರಡು ಬರುತ್ತೆ. ಇದು ಮ್ಯಾಟ್ ಫಿನಿಶಿಂಗು. ಈಗ ಕ್ವಾಲಿಟಿ ಯಾವ ಥರ ಚೆಕ್ ಮಾಡೋದು ಅನ್ನೋದು ನಾನು ನಿಮಗೆ ಹೇಳ್ತೀನಿ. ಈಗ ನೋಡ್ಕೊಳ್ಳಿ, ಈಗ ನಿಮಗೆ ಈ ಏನು ಕಾಣ್ತಾ ಇದೆ ಈ ಮ್ಯಾಟ್ ಫಿನಿಶಿಂಗು, ಇದ್ರ ಮೇಲೆ ಕೋಟೆಡ್ ಬರುತ್ತೆ. ಮತ್ತು ಏನಕ್ಕೆ ಕೋಟೆಡ್ ಬರುತ್ತೆ ಅಂತ ಹೇಳಿದ್ರೆ, ಅದು ಬಂದುಬಿಟ್ಟು ರೀಸೈಕ್ಲಿಂಗಲ್ಲಿ ಮೆಟೀರಿಯಲ್ಲಿ ಮಾಡಿದ್ರೆ ನಿಮಗೆ ಮೇಲ್ಗಡೆ ಕೋಟೆಡ್ ಕೊಡಬೇಕಾಗತ್ತೆ. ಫುಲ್ಲು ಮಿಂಚುತ್ತೆ. ಈಗ ನಮ್ಮದು ಏನು ಕಾಣ್ತಾ ಇದೆ ಇದು ನಿಮಗೆ ನೋಡೋಕ್ಕೆ ಸ್ವಲ್ಪ ಗಲೀಜಾಗಿ ಕಾಣ್ತಾ ಇದೆ. ಆದರೆ ಮಿಷನಿಂದ ಒರಿಜಿನಲ್ ಮೆಟೀರಿಯಲ್ ಯಾವ ಥರ ಬಂದಿದೆ ಈಗ ನಿಮಗೆ ನೋಡಿ, ಒಳಗಡೆ ಕಾಣ್ತಾ ಇದೆಯಲ್ಲ, ಮಿಷನಿಂದ ಏನು ಬಂದಿದೆ ಅದು ನಾವು ನಿಮಗೆ ಕೊಡ್ತಾ ಇರೋದು ಒರಿಜಿನಲ್ ಮೆಟೀರಿಯಲ್ಲು. ಯಾಕಂದರೆ ಒರಿಜಿನಲ್ ಮೆಟೀರಿಯಲ್ಲು ನೋಡೋಕ್ಕೆ ಚೆನ್ನಾಗಿ ಕಾಣಲ್ಲ, ಗಲೀಜಾಗಿ ಕಾಣುತ್ತೆ. ಓಕೆ, ಮ್ಯಾಟ್ ಫಿನಿಶಿಂಗಾಗಿ ಇರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ
ಇದರ ಮೇಲ್ಗಡೆ ಫುಲ್ಲು ಈ ಥರದ್ದು ಇದು ಬಂದ್ಬಿಟ್ಟು ಮೆಟೀರಿಯಲ್ ಒರಿಜಿನಲ್ ಇಲ್ಲ ಅಂದರೆ ಇದ್ರ ಮೇಲೆ ಬಂದ್ಬಿಟ್ಟು ಕೋಟೆಡ್ ಕೊಡ್ತಾರೆ. ಕೋಟೆಡ್ ಕೊಟ್ಟರೆ ಏನಾಗುತ್ತೆ ಅಂದರೆ ಅದು ರೀಸೈಕ್ಲಿಂಗ್ ಮೆಟೀರಿಯಲಿಂದು ಕೋಟೆಡ್ ಕೊಡ್ತೀವಿ, ಓಕೆನಾ. ಒರಿಜಿನಲ್ ಮೆಟೀರಿಯಲಿಗೆ ಕೋಟೆಡ್ ಕೊಡೋ ಅಂಥ ಇದಿರಲ್ಲ, ರೀಸೈಕ್ಲಿಂಗಿಗೆ ಮಾತ್ರ ಕೊಡೋದು. ಅದಾದಮೇಲೆ ನಿಮಗೆ ಇದು ಆಯಿತು. ಆಮೇಲೆ ನಿಮಗೆ ನಮ್ಮಲ್ಲಿ ಕೆ ಜಿ ಎಷ್ಟು ಕೆ ಜಿ ಬೇಕು ಅಷ್ಟು ಕೆ ಜಿಲಿ ಮಾಡಿಕೊಡ್ತೀವಿ. 1 ಕೆ ಜಿಗೆ 127 ರೂಪಾಯಿ ಮಾತ್ರ. ಜಿ ಎಸ್ ಟಿ ಇರಲ್ಲ, ಜಿ ಎಸ್ ಟಿ ಇನ್ಕ್ಲೂಡಿಂಗ್ ಆಗಿರುತ್ತೆ, ಸರಿನಾ. ಅಂದರೆ ನಾವು ಜಿ ಎಸ್ ಟಿ ಇಲ್ಲದೆ ನಿಮಗೆ ಕೊಡ್ತಾ ಇದ್ದೀವಿ. ಮತ್ತು ಸ್ಪ್ರಿಂಕ್ಲರಿಗೆಲ್ಲ ಜಿ ಎಸ್ ಟಿ ಮಾತ್ರ ಹಾಕ್ತೀವಿ. ಇನ್ನು ನೆಕ್ಸ್ಟು ನೀವು ಬಿಲ್ಲಿಂಗು, ನಿಮಗೆ ದುಡ್ಡು 1 ಎಕರೆಗೆ ನಿಮಗೆ 10,000 ರೂಪಾಯಿ ನಿಮಗೆ ದುಡ್ಡು ಉಳಿಬೇಕು ಅಂತ ಹೇಳಿದ್ರೆ ಇದರಲ್ಲಿ ಒಂದು ಐಡಿಯಾ ಇದೆ. ಯಾವ ಥರ ಅಂತ ಹೇಳಿಕೆ, ನಿಮ್ಮ ತಾಲೂಕು, ನಿಮ್ಮ ಡಿಸ್ಟಿಕ್ಕು, ನಿಮ್ಮ ತಾಲೂಕು ಹತ್ರ ಅಲ್ಲಿ ಇದ್ದರೆ ನೀವು ನಿಮ್ಮ ಹತ್ರ ನಿಮ್ಮ ಅಕ್ಕಪಕ್ಕದಲ್ಲಿ ಇರುವಂಥ ಶಾಪ್ಗಳಲ್ಲಿ ನೀವು ಹೋಗಿ ಒಂದು ಬಿಲ್ ಹಾಕಿಸಿ, ಓಕೆ. ಒಂದು ಬಿಲ್ ಹಾಕಿಸಿ 1 ಎಕರೆ ಅಡಿಕೆಗೆ, 1 ಎಕರೆ ಅಡಿಕೆಗೆ ಬಂದುಬಿಟ್ಟು ಬಿಲ್ ಹಾಕಿಸಿ. ಆ ಬಿಲ್ ತೊಗೊಂಡು ಮತ್ತೆ ನೀವು ಅಲ್ಲಿ ಯಾವುದು ನೋಡಿರ್ತೀರ ಮೆಟೀರಿಯಲ್ ಅದ್ರದ್ದು ಒಂದು ಕಟ್ ಪೀಸ್ ಎತ್ಕೊಂಡು ನಮ್ಮ ಶಾಪಿಗೆ ಬನ್ನಿ. ಅವ್ರದ್ದು ಬಿಲ್ಲಿಗೂ ನಮ್ಮ ಶಾಪಿಗೆ ಬಿಲ್ಲಿಗೂ ನಿಮಗೆ 8,000ದಿಂದ 10,000 ರೂಪಾಯಿವರೆಗೂ ನಿಮಗೆ ಉಳಿಲಿಲ್ಲ ಅಂದರೆ ನೀವು ನಮ್ಮ ಹತ್ರ ಮೆಟೀರಿಯಲ್ ತಗೋಬೇಡಿ. ನೆಕ್ಸ್ಟ್ ಏನಪ್ಪ ಅಂದರೆ ಕ್ವಾಲಿಟಿ ನೀವು ನೋಡ್ಕೊಳ್ಳಿ, ಯಾವ ಥರ ಕ್ವಾಲಿಟಿ ಬರುತ್ತೆ ಅಂತ ಹೇಳ್ಬಿಟ್ಟು. ನಮ್ಮ ಹತ್ರ ಗ್ಲಾಸ್ ಫಿನಿಶಿಂಗ್ ಇರಲ್ಲ, ಅಂದರೆ ಕೋಟೆಡ್ ಇರಲ್ಲ. ನಮ್ಮ ಹತ್ರ ಒರಿಜಿನಲ್ ಮಿಷನಿಂದ ಏನು ಬರುತ್ತೆ ಅದು ಮಾತ್ರ ನಮ್ಮ ಹತ್ರ ಇರುತ್ತೆ. ಆಮೇಲೆ ನೀವು ಅಡಿಕೆಗೆ ಏನು ನಾವು ರೆಡಿ ಮಾಡಿದ್ದೀವಿ ಅದು ಬಂದ್ಬಿಟ್ಟು ನಿಮಗೆ ಈಗ ಹಾಕಿರೋ ಸೊಸೆ ಆಗಿದ್ದರೆ ನಿಮಗೆ 8 ವರ್ಷ 100% ಬರುತ್ತೆ. ಹಳೇದು 10 ವರ್ಷದ ಮೇಲ್ಗಡೆ ಇತ್ತು ಅಂದರೆ 10 ವರ್ಷದ ಗಿಡ ಮೇಲ್ಗಡೆ ಇತ್ತು ಅಂತ ಹೇಳಿದ್ರೆ ನಿಮಗೆ 10 ವರ್ಷ ಬಂದ್ಬಿಟ್ಟು ನಿಮಗೆ ಲೈಫು ಬರುತ್ತೆ. ಏನಕ್ಕೆ ಇದಕ್ಕೆ ಕಡಿಮೆ ಇದಕ್ಕೆ ಜಾಸ್ತಿ ಅಂತ ಹೇಳಿದ್ರೆ ಇದಕ್ಕೆ ಬಿಸಿಲು ಜಾಸ್ತಿ ಬರುತ್ತೆ, ಇದಕ್ಕೆ ಬಂದ್ಬಿಟ್ಟು ನೆರಳಿರುತ್ತೆ. ನೆರಳಿತ್ತು ಅಂತ ಹೇಳಿದ್ರೆ ನಿಮಗೆ ಲೈಫು ಜಾಸ್ತಿ ಬರುತ್ತೆ, ಇದಕ್ಕೆ 1-2 ವರ್ಷ ಕಡಿಮೆ ಬರುತ್ತೆ. ಅಷ್ಟು ಕ್ವಾಲಿಟಿ ಕೊಡ್ತಾಯಿದ್ದೀವಿ ನಾವು. ಅದಾದಮೇಲೆ ನಾವು ಇಷ್ಟು ಕ್ವಾಲಿಟಿ ಕೊಟ್ಬಿಟ್ಟು ಇಷ್ಟು ರೇಟ್ ಕಡಿಮೆಗೆ ಏನು ಕೊಡ್ತಾಯಿದ್ದೀವಿ ಅಂತ ಹೇಳಿದ್ರೆ ನಾವು ನಮ್ಮ ಕರ್ನಾಟಕದಲ್ಲೇ ನಾವು ಒಂದು ದೊಡ್ಡ ಯೂನಿಟ್ ಮಾಡಿಬಿಟ್ಟು ರೈತರಿಗೆ ಡೈರೆಕ್ಟಾಗಿ ಸಿಗಬೇಕು. ನಮ್ಮ ಹತ್ರ ಡಿಸ್ಟ್ರಿಬ್ಯೂಟ್ರು ಬರಲಿ ಇಲ್ಲಾಂದರೆ ಡೀಲರ್ ಬಂದರೂ ಯಾರೇ ಬಂದರೂ ನಿಮಗೆ ಈ ರೇಟು ನಿಮಗೆ ತಿಳಿದಿರಬೇಕು. ನಾರಾಯಣ ಇರಿಗೇಷನಲ್ಲಿ ಈ ರೇಟ್ ಇದೆ ಅಂತ ಹೇಳ್ಬಿಟ್ಟು ಯಾವ ಡೀಲರ್ ಆಗಲಿ ಡಿಸ್ಟ್ರಿಬ್ಯೂಟರ್ ಆಗಲಿ ಶಾಪ್ನವರಾಗಲಿ ನಿಮಗೆ ಮೋಸ ಮಾಡಬಾರ್ದು. ಅದ್ರ ಒಳಗೆ ನೀವು ಬಂದುಬಿಟ್ಟು ಒಂದು ಸತಿ ಕ್ವಾಲಿಟಿ ಚೆಕ್ ಮಾಡಿಕೊಂಡು ನೀವು ಮೆಟೀರಿಯಲ್ ತೊಗೊಳ್ಳಿ. ನಿಮಗೆ 8,000ರಿಂದ 10,000 ದುಡ್ಡು ಉಳಿದಿಲ್ಲ ಅಂತ ಹೇಳಿದ್ರೆ ನಮ್ಮ ಹತ್ರ ಆಮೇಲೆ ನೀವು ನಮ್ಮ ಹತ್ರ ತೊಗೋಬೇಡಿ. ಆಮೇಲೆ ನೀವು ಅಲ್ಲಿಂದ ಬಂದರೆ ನಿಮಗೆ ಖರ್ಚು ಎಷ್ಟು ಬರುತ್ತೆ, ಒಂದು 500 ರೂಪಾಯಿ ಬರ್ಬೋದು. ಆದರೆ ಉಳಿದ್ರೆ 8,000 ಉಳಿಯುತ್ತೆ, 8,000ರಿಂದ 10,000 ಉಳಿಯುತ್ತೆ, ಓಕೆನಾ. ಖರ್ಚಾಗೋದು 500 ರೂಪಾಯಿ ಖರ್ಚಾಗುತ್ತೆ, ಕ್ವಾಲಿಟಿನೂ ನೋಡ್ದಂಗೆ ಆಗುತ್ತೆ, ನೀವು ಬುಕ್ಕಿಂಗ್ ಮಾಡಿಬಿಟ್ಟು ಹೋಗ್ತೀರಾ. ಉಳಿದ್ರೆ 8,000ರಿಂದ 10,000 ಉಳಿಯುತ್ತೆ 1 ಎಕರೆಗೆ. ನಾನು ಹೇಳ್ತಾ ಇರೋದು 1 ಎಕರೆಗೆ ನಿಮಗೆ ಅಷ್ಟು ಸೇವ್ ಆಗುತ್ತೆ. ಹಾಗಾಗಿ ಬನ್ನಿ, ಒಂದು ಸತಿ ಬಂದುಬಿಟ್ಟು ಚೆಕ್ ಮಾಡಿಕೊಂಡು ಕ್ವಾಲಿಟಿ ನೋಡಿಕೊಂಡು ಹೋಗಿ. ಆಮೇಲೆ ಟ್ರಾನ್ಸ್ಪೋರ್ಟೇಷನು, ಈಗ ನಾವು ಹಿಂದೆ ವೀಡಿಯೋದಲ್ಲಿ ಬಂದುಬಿಟ್ಟು ಟ್ರಾನ್ಸ್ಪೋರ್ಟೇಷನ್ ಬಂದುಬಿಟ್ಟು ಡೈಲಿ ಟ್ರಾನ್ಸ್ಪೋರ್ಟಿಗೆ ಏನು ಹೇಳಿದ್ವಿ ಅದನ್ನು ಹಾಕ್ತಾಯಿದ್ವಿ ಇಷ್ಟು ದಿನ. ಇನ್ನು ಬಂದುಬಿಟ್ಟು ನಾವು ಏನು ಮಾಡ್ತಾಯಿದ್ದೀವಿ ಅಂದರೆ ವಿ ಆರ್ ಎಲ್ಲಿಗೆ ಮತ್ತು ನವತ ಇದ್ದರೂ ಓಕೆ. ವಿ ಆರ್ ಎಲ್ ಬಂದುಬಿಟ್ಟು ಪ್ರತಿಯೊಂದು ತಾಲೂಕಲ್ಲೂ ಇದೆ, ಪ್ರತಿಯೊಂದು ತಾಲೂಕಲ್ಲಿದೆ, ಪ್ರತಿಯೊಂದು ಡಿಸ್ಟಿಕಲ್ಲೂ ಇದೆ. ಹಂಗಾಗ್ಬಿಟ್ಟು ನಾವು ವಿ ಆರ್ ಎಲ್ಲಿಗೆ ಹಾಕಬೇಕಂತ ಇದು ಮಾಡಿದ್ದೀವಿ. ಮತ್ತು ರೇಟು ಸ್ವಲ್ಪ ಪರವಾಗಿಲ್ಲ. ಡೈಲಿ ಟ್ರಾನ್ಸ್ಪೋರ್ಟಲ್ಲಿ ಏನು ಮಾಡ್ತಾಯಿದ್ದಾರೆ ಅಂತ ಹೇಳಿದ್ರೆ ಇಲ್ಲಿ ಬಂದುಬಿಟ್ಟು ನಿಮಗೆ 100 ರೂಪಾಯಿ ಅಂತ ಹೇಳೋದು, ಅಲ್ಲಿ ಬಂದುಬಿಟ್ಟು ನಿಮಗೆ 150 ರೂಪಾಯಿ ತೊಗೊಳೋದು, ಇದು ನಡೀತಾ ಇದೆ. ಇನ್ನೊಂದು ವಿಷಯ ಏನಪ್ಪ ಅಂದರೆ ಈಗ ನಿಮ್ಮ ತಾಲೂಕು ಹತ್ರ ಬಂದುಬಿಟ್ಟು ಈಗ ಯಾವ್ದಾರ ಒಂದು ತಾಲೂಕು ಇಟ್ಕೊಳ್ಳೋಣ, ಆ ತಾಲೂಕಿಗೆ ನಾವು ಬಿಲ್ಲಿಂಗ್ ಹಾಕ್ಸಿರ್ತೀವಿ. ಅದಾದಮೇಲೆ ಅಲ್ಲಿಗೆ ಕೊಡಲ್ಲ, ಅವರು ನಿಮ್ಮ ಡಿಸ್ಟಿಕಲ್ಲೇ ನಿಲ್ಲಿಸ್ಕೊಬಿಡ್ತಾರೆ. ಇಲ್ಲಿಂದ ಮತ್ತಲ್ಲಿ ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ ಅಂತ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದಾರೆ. ಅಂದರೆ ಒಂದು ರೈತರಿಗೆ ಅಂತ ಬಂತು ಅಂತ ಹೇಳಿದ ತಕ್ಷಣ ಒಂದು ದರೋಡೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಹಾಗಾಗಿಬಿಟ್ಟು ನಮಗೆ ಈಗ ವಿ ಆರ್ ಎಲ್ ಏನಾಗಿದೆ ಅಂತ ಹೇಳಿದ್ರೆ ನಿಮಗೆ ಬಿಲ್ಲಿಂಗ್ ಕೊಡ್ತಾರೆ, ಅಲ್ಲೇ ಬಿಲ್ ಮಾಡಿಕೊಡ್ತಾರೆ.
ಎಷ್ಟು ಅಮೌಂಟ್ ಇದೆ ಅಂತ. ಮತ್ತು ಕೆ ಜಿ ಲೆಕ್ಕದಲ್ಲಿ ಅವರು ಬಿಲ್ಲಿಂಗ್ ಮಾಡ್ತಾರೆ. ಹತ್ತಿರದಲ್ಲಿದ್ದರೆ ₹1 20 ಕೆ ಜಿಗೆ, ಸ್ವಲ್ಪ ದೂರ ಇದ್ದರೆ ₹2 50 ಇನ್ನೂ ಸ್ವಲ್ಪ ದೂರ ಇದ್ದರೆ ₹3 ಒಂದು ₹4ವರೆಗೂ ಕೆ ಜಿ ಹೋದ್ರೂ ನಿಮಗೆ ಒಂದು ಎಕರೆಗೆ ಒಂದು 100 ಕೆ ಜಿ ಹೋದ್ರೂ ನಿಮಗೆ ಒಂದು ₹4 ಕೆ ಜಿ ಹಾಕಿದ್ರು ₹400 ಆಗೋಯ್ತು. ಆಮೇಲೆ ಎತ್ತಿ ಇಳಿಸೋದಕ್ಕೆ ಒಂದು ₹10 ತೊಗೊಳ್ತಾರೆ ಕೂಲಿಯವರು. ಎಲ್ಲ ಸೇರಿದ್ರೂ ನಿಮಗೆ ಒಂದು ₹500 ನಿಮಗೆ ಮೆಟೀರಿಯಲ್ ಬಂದುಬಿಡ್ತು. ಆದರೆ ಬೇರೆ ಟ್ರಾನ್ಸ್ಪೋರ್ಟಲ್ಲಿ ಏನು ಮಾಡ್ತಾರೆ, ₹100 ಒಂದು ರೋಲಿಗೆ ₹100 ತೊಗೊಂಡ್ರು ನೆಕ್ಸ್ಟು ₹10-20 ಬಂದುಬಿಟ್ಟು ನಿಮಗೆ ಚಾರ್ಜ್ ಮಾಡ್ತಾರೆ ಕೂಲಿ ಅಂತ ಹೇಳಿಬಿಟ್ಟು, ಸರಿನಾ. ಮತ್ತು ಡಿಸ್ಟಿಕ್ಕಿಗೆ ತೊಗೊಂಡೋಗಿ ಬಿಡ್ತಾರೆ, ತಾಲೂಕಿಗೆ ಕೊಡಲ್ಲ. ಈ ಥರ ನಮಗೆ ಇಲ್ಲಿ ಬಿಲ್ಲಿ ಮಾಡುವಾಗ ಏನು ಮಾಡ್ತಾರೆ, ತಾಲೂಕಿಗೆ ಕೊಡ್ತೀವಿ ಅಂತ ತಾಲೂಕು ಪಿನ್ ಕೋಡು, ತಾಲೂಕು ಕೋಡು, ಇದು ಹೆಸರು ಇವೆಲ್ಲ ಹಾಕ್ಕೊಂಡು ನಮ್ಮ ಹತ್ರ ಹಾಕಿಸ್ಕೊಳ್ತಾರೆ. ಅದಾದಮೇಲೆ ಅಲ್ಲಿ ಬಂದುಬಿಟ್ಟು ಕಸ್ಟಮರಿಗೆ, ರೈತರಿಗೆ ಮೋಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಹಾಗಾಗಿಬಿಟ್ಟು ನಾವೇನು ಮಾಡ್ತಾಯಿದ್ದೀವಿ, ಈಗ VRLಗೆ ಬಂದುಬಿಟ್ಟು ಕೊಡಬೇಕು ಅಂತ ಫೈನಲ್ ಮಾಡ್ಕೊಂಡಿದ್ದೀವಿ. ಆಮೇಲೆ ನಮ್ಮ ಫ್ಯಾಕ್ಟ್ರಿಯಿಂದ ಬಂದುಬಿಟ್ಟು ನಿಮಗೆ ಏನು ಟ್ರಾನ್ಸ್ಪೋರ್ಟ್ ಆಫೀಸಿಗೆ ಹಾಕ್ತೀವಿ ಅದು ಫ್ರೀ ಇರುತ್ತೆ. ಅದಕ್ಕೆ ನಾವು ಯಾವುದೇ ಥರದ್ದು ಚಾರ್ಜಸ್ ಮಾಡಲ್ಲ. ನೀವು ಬಂದುಬಿಟ್ಟು VRL ನಾವು ಹಾಕಿದ ಮೇಲೆ ನಿಮ್ಮ ತಾಲೂಕಿಗೆ ಬಂದಾಗ VRL ಚಾರ್ಜಸ್ಸು ನಿಮ್ಮದು ಇರುತ್ತೆ. ಅದಾದಮೇಲೂ ನಿಮಗೆ ನಾವು ಡೈಲಿ ಟ್ರಾನ್ಸ್ಪೋರ್ಟೇ ಅಂತ ಹೇಳಿದ್ರೆ ನಾವು ಹಾಕ್ತೀವಿ. ಈಗ ನೋಡಿ, ನಮಗೆ ಶಿವಮೊಗ್ಗಕ್ಕೆ ಬಂದುಬಿಟ್ಟು ಏನಿಲ್ಲ ಅಂದರೂ ಒಂದು 10 ಕಸ್ಟಮರ್ ಅಂತೂ ಇದ್ದೇ ಇರ್ತಾರೆ ಶಿವಮೊಗ್ಗ ಡಿಸ್ಟಿಕ್ಕಿಗೆ. ಎಲ್ಲ ತಾಲೂಕಲ್ಲಿ, ಶಿವಮೊಗ್ಗ ತಾಲೂಕು ಪ್ರತಿಯೊಂದು ಅಲ್ಲಿ ಬಂದುಬಿಟ್ಟು ಗಜಮುಖ ಟ್ರಾನ್ಸ್ಪೋರ್ಟ್ ಬರ್ತಾಯಿದೆ. ಇದು ನಮಗೆ ಯಾವ ಥರದ್ದು ತೊಂದರೆ ಇಲ್ಲ. ₹80 ತೊಗೊಳ್ತಾರೆ ಒಂದು ರೋಲಿಗೆ. ₹80 ತೊಗೊಂಡೋಗಿ ಅವ್ರವ್ರ ತಾಲೂಕಿಗೆ ಇಳಿಸ್ತಾರೆ. ಗಜಮುಖ ಟ್ರಾನ್ಸ್ಪೋರ್ಟು ನಮಗೆ ಜಾಸ್ತಿ ಬಿಸ್ನೆಸ್ ಅಂದರೆ ಶಿವಮೊಗ್ಗ, ಚಿತ್ರದುರ್ಗ, ದಾವಣಗೆರೆ, ಚಿಕ್ಕಮಗಳೂರು, ಆಮೇಲೆ ಹಾವೇರಿ, ಆಮೇಲೆ ಹಿರೇಕೆರೂರು, ಈ ಕಡೆ ನಮಗೆ ಜಾಸ್ತಿ ಬಿಸ್ನೆಸ್ಸು ಸ್ಟಾರ್ಟ್ ಆಗೋದು, ಜಾಸ್ತಿ ಇರೋದು. ಅಲ್ಲೆಲ್ಲ ಬಂದುಬಿಟ್ಟು ಡೈಲಿ ಟ್ರಾನ್ಸ್ಪೋರ್ಟಿಗೆ ಹಾಕ್ತಾಯಿದ್ವಿ. ಈಗ ಶಿವಮೊಗ್ಗ ಡಿಸ್ಟಿಕ್ಕಿಗೆ ಏನು ಬರುತ್ತೆ ಅದು ಬಂದುಬಿಟ್ಟು ನಿಮಗೆ ಗಜಮುಖ ಟ್ರಾನ್ಸ್ಪೋರ್ಟಿಗೆ ಹಾಕ್ತೀವಿ. ಬಾಕಿದು ಪ್ರತಿಯೊಂದು ಕರ್ನಾಟಕದಲ್ಲಿ ಎಲ್ಲೆಲ್ಲಿದೆ ಅಲ್ಲೆಲ್ಲ ಬಂದುಬಿಟ್ಟು ನಾವು VRLಗೆ ಹಾಕ್ತೀವಿ. VRL ಟ್ರಾನ್ಸ್ಪೋರ್ಟಿಗೆ ನಿಮಗೆ ನಾವು ಕೊಡ್ತೀವಿ. ಕ್ವಾಲಿಟಿ ಗೊತ್ತಾಯ್ತಲ್ವಾ. ನೀವು ಒಂದು ಸತಿ ಬಂದುಬಿಟ್ಟು ಕ್ವಾಲಿಟಿ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿಬಿಟ್ಟು ನಿಮಗೆ ಖರ್ಚಾದರೆ ಒಂದು ₹500 ಖರ್ಚಾಗತ್ತೆ, ಸರಿನಾ. ಉಳಿದ್ರೆ ₹10,000 ದುಡ್ಡು ಉಳಿಯುತ್ತೆ. ನಿಮಗೆ ಹೊತ್ತಿ ಏನಕ್ಕೆ ಹೇಳ್ತಾ ಇರೋದು ಅಂದರೆ, ನಿಮಗೆ ₹4,000 ಬರುವಂಥ ಒಂದು ರೋಲು ₹2,000 ನಿಮಗೆ ಬರ್ತಾಯಿದೆ ಅಂತ ಹೇಳಿದ್ರೆ ನೀವು ಯಾಕೆ ಮಾಡಬಾರ್ದು ಅಲ್ವಾ. ಈಗ 1 ಎಕರೆ ಅಡಿಕೆ ತೋಟಕ್ಕೆ 6 ರೋಲ್ ಬೇಕಾಗುತ್ತೆ. ₹2,000 ಉಳಿತು ಅಂದರೂ ₹12,000 ಉಳಿತು ನಿಮಗೆ. ₹12,000 ಯಾರು ಕೊಡ್ತಾರೆ? ನಿಮ್ಮ ಖರ್ಚು ಎಷ್ಟಾಗುತ್ತೆ? ₹500-1,000 ಹೋಗ್ಬೋದು ಅಷ್ಟೇ. ಉಳಿಯೋದು ಬಂದುಬಿಟ್ಟು ₹12,000 ಉಳಿಯುತ್ತಲ್ಲ. ಅದು ನಿಮಗೆ ಒಂದು 10 ವರ್ಷ ಬರೋವಂಥ ಕ್ವಾಲಿಟಿ ಬಂದುಬಿಟ್ಟು ನಿಮಗೆ ಸಿಗ್ತಾ ಇದೆ ಅಂತ ಹೇಳಿದ್ರೆ ನೀವು ಯಾಕೆ ಯೋಚನೆ ಮಾಡ್ತಾಯಿದ್ದೀರಾ? ನೀವು 1 ವರ್ಷಕ್ಕೆ ಬರೋವಂಥ ಮೆಟೀರಿಯಲ್ ತೊಗೊಂಡು ಅಲ್ಲಿ ಬಂದುಬಿಟ್ಟು 18,000 ನೀವು ಕೊಡೋದಕ್ಕಿಂತ ನಮ್ಮ ಹತ್ರ ಬಂದುಬಿಟ್ಟು 6 ರೋಲು ಜಾಸ್ತಿ ಏನಲ್ಲ, ₹12,000 ಆಗುತ್ತೆ 6 ರೋಲಿಗೆ. ₹12,000 ನೀವು ಹಾಕಿಬಿಟ್ಟು 10 ವರ್ಷ ಬಾಳಿಕೆ ಬರ್ಸ್ಕೊಳ್ಳಿ. 10 ವರ್ಷ ಇಲ್ಲಾಂದರೆ ಬೇಡ ಬಿಡಿ, 8 ವರ್ಷ ಬರಲಿ ಬಿಡಿ. 2 ವರ್ಷ ಬರೋವಂಥ ಮೆಟೀರಿಯಲಿಗೆ ಅಷ್ಟು ದುಡ್ಡು ಹಾಕಿಬಿಟ್ಟು ನೀವು ಏನಕ್ಕೆ ಹಾಳು ಮಾಡ್ಕೊಳ್ತಾ ಇದ್ದೀರಾ ಅಲ್ವಾ. ಹಾಗಾಗಿಬಿಟ್ಟು ನಾನು ನಿಮಗೆ ಇನ್ನೊಂದು ಸತಿ ಕ್ವಾಲಿಟಿ ತೋರಿಸ್ತೀನಿ. ಆಮೇಲೆ ನಮ್ಮ ಹತ್ರ ಮೈಕ್ರೋ ಸ್ಪ್ರಿಂಕ್ಲರ್ ಸಿಗುತ್ತೆ. ಮೈಕ್ರೋ ಸ್ಪ್ರಿಂಕ್ಲರ್ದು ಹಿಂದಿನ ವೀಡಿಯೋದಲ್ಲಿ ಎಲ್ಲ ಹಾಕಿದ್ದೀವಿ. ಪ್ರತಿಯೊಂದು ಗೇಜ್ ನೋಡ್ಕೊಳ್ಳಿ, ನಮ್ಮದು ವಾಲ್ ಥಿಕ್ನೆಸ್ ನೋಡ್ಕೊಳ್ಳಿ, ಸರಿನಾ. ಯಾವುದು ಸಣ್ಣ ಕೊಟ್ಟಿರಲ್ಲ ನೋಡಿ, ಇಷ್ಟಿದೆ. ಈ ವಾಲ್ ಥಿಕ್ನೆಸ್ ಇದೆ ನಿಮಗೆ 16 kgದು. ನಾವು ಹಿಂದಿನ ವೀಡಿಯೋದಲ್ಲಿ ಏನು ತೋರಿಸಿದ್ವಿ ಅದೇ ಈಗಲೂ ತೋರಿಸ್ತಾ ಇರೋದು, ಯಾವತ್ತೂ ಚೇಂಜ್ ಮಾಡಲ್ಲ. ನೀವು ಬಂದ್ರೂ ಕ್ಲೀನಾಗಿ ತೋರಿಸಿ ಇದು ಮಾಡ್ತೀವಿ. ಈಗ ನೋಡಿದ್ದು, ಈಗ ನಮಗೆ ನಾರ್ತ್ ಕರ್ನಾಟಕದವರೆಲ್ಲ ಬಂದುಬಿಟ್ಟು ನೈಟಲ್ಲಿ ಹತ್ತುತ್ತಾರೆ, ಬೆಳಗ್ಗೆ ಇಲ್ಲಿ 6 ಗಂಟೆಗೆ ನಮ್ಮ ಆಫೀಸ್ ಹತ್ರ ಇರ್ತಾರೆ. ಕ್ವಾಲಿಟಿ ಚೆಕ್ ಮಾಡ್ತಾರೆ, ಆರ್ಡ್ರ್ ಮಾಡ್ತಾರೆ, ಪೇಮೆಂಟ್ ಎಲ್ಲ ಮಾಡಿಬಿಟ್ಟು ಅವರು ಹೊರಡ್ತಾ ಇರ್ತಾರೆ. ಅವ್ರ ಟ್ರಾನ್ಸ್ಪೋರ್ಟಿಗೆ ನಾವು ಹಾಕ್ತೀವಿ. ನೋಡಿ, ಸುಮ್ಮನೆ ₹12,000ವರೆಗೂ ವೇಸ್ಟ್ ಮಾಡ್ಕೋಬೇಡಿ. 1 ಟೈಮ್ ವಿಸಿಟ್ ಮಾಡಿ,
ನಮ್ಮ ಜೊತೆಗೆ ಈಗ ನಮ್ಮ ಜೊತೆಗೆ ನೋಡ್ದಂಗೂ ಆಗುತ್ತೆ, ಕ್ವಾಲಿಟಿನೂ ನೋಡ್ದಂಗೆ ಆಗುತ್ತೆ, ನೀವು ನಿಮಗೆ ದುಡ್ಡು ಉಳ್ದಂಗೆ ಆಗುತ್ತೆ ಅಂತ ಹೇಳಿದ್ರೆ ಯೋಚನೆ ಯಾಕೆ ಮಾಡ್ತೀರಾ ಅಲ್ವಾ. ಇನ್ನು ಅಡ್ರೆಸ್ ಬಂದುಬಿಟ್ಟು ಶ್ರೀ ನಾರಾಯಣಿ ಇರಿಗೇಷನ್, ಇದಿರೋದು ಬಂದುಬಿಟ್ಟು ಅಂಚೆಪಾಳ್ಯದಲ್ಲಿರೋ ಪ್ರಕೃತಿ ಲೇಔಟು. ಪ್ರಕೃತಿ ಲೇಔಟು ಸೆಕೆಂಡ್ನೇ ಕ್ರಾಸು. ನೀವು ಗೂಗಲಲ್ಲಿ ಏನಾದ್ರು ಇದು ಸರ್ಚ್ ಮಾಡಿದ್ರೆ ಒಂದು RD ಕ್ಲಬ್ ಅಂತ ಬರುತ್ತೆ. RD ಕ್ಲಬ್ ಹತ್ರ ಬಂದು ಇಳ್ಕೊಂಡ್ರೆ ಪಕ್ಕದ್ದೇ ನಮ್ಮದಿದೆ. ಇದು ನೀವು 8ನೇ ಮೈಲಿಯಿಂದ ಜಿಂದಾಲ್ ಫ್ಯಾಕ್ಟ್ರಿ, ಜಿಂದಾಲ್ ಸ್ಕೂಲು ಬ್ಯಾಕ್ ಸೈಡಲ್ಲಿ ಬರುತ್ತೆ ಅಂಚೆಪಾಳ್ಯ. ಅಂದರೆ ನೀವು ನಾಗಸಂದ್ರ ಮೆಟ್ರೋ ಸ್ಟೇಷನಿಂದ 1.5 ಕಿಲೋಮೀಟರು ನಿಮಗೆ ಜಿಂದಾಲ್ ಸ್ಕೂಲು, ಅದ್ರ ಬ್ಯಾಕ್ ಸೈಡಲ್ಲಿ ಪ್ರಕೃತಿ ಲೇಔಟು ಇಲ್ಲಿ ಬರುತ್ತೆ. ನೀವು ಒಂದು ಸರಿ ಫೋನ್ ಮಾಡಿ ಸಾಕು. ಆಮೇಲೆ ನಿಮಗೆ ಏನಾರು ಜಾಸ್ತಿ ಇನ್ಫಾರ್ಮೇಷನ್ ಏನಾರು ಬೇಕು ಅಂತ ಹೇಳಿದ್ರೆ ಅದ್ರ ಬಗ್ಗೆ ವಾಟ್ಸಪ್ಪಿಗೆ ಹೋಗಿಬಿಟ್ಟು ನೀವು ಒಂದು ಹಾಯ್ ಅಂತ ಒಂದು ಮೆಸೇಜ್ ಮಾಡಿದರೆ ನಿಮಗೆ ಲೊಕೇಶನ್ನು, ಆಮೇಲೆ ಅಡ್ರೆಸ್ಸು, ಡೀಟೇಲ್ಸು, ಫೋಟೋಸು ಇವೆಲ್ಲ ನಿಮಗೆ ಆಟೋಮೆಟಿಕ್ಕಾಗಿ ಬರುತ್ತೆ. ನೀವು ಅದನ್ನು ಯೂಸ್ ಮಾಡ್ಕೊಳ್ಳಿ. ಮತ್ತು ಇನ್ನೂ ಏನಾರು ಇತ್ತು ಅಂದರೆ ಹೆಚ್ಚಿನ ಮಾಹಿತಿ ಏನಾರು ಬೇಕು ಅಂತ ಹೇಳಿದ್ರೆ ನನಗೆ ಫೋನ್ ಮಾಡಿ. ಕಾಂಟ್ಯಾಕ್ಟ್ ನಂಬರ್ ಏನು ಮುಂದ್ಗಡೆ ಕಾಣ್ತಾ ಇದೆ, ಈ ನಂಬರು ಕಾಂಟ್ಯಾಕ್ಟ್ ಮಾಡಿ. ಆಮೇಲೆ ಫುಲ್ಲು ಡಿಸ್ಪ್ಲೇಯಲ್ಲೂ ನಾನು ಕೊಟ್ಟಿದ್ದೀನಿ, ಅದರಲ್ಲೂ ನಂಬರ್ ಇದೆ. ಅದು ಅದರಲ್ಲಿ 2 ನಂಬರಲ್ಲಿ ಯಾವುದಕ್ಕಾದರೂ ಫೋನ್ ಮಾಡಿ, ನಿಮಗೆ ಫುಲ್ ಮಾಹಿತಿ ಸಿಗುತ್ತೆ.